ಯಾಕ ಚಾ ತರ್ತೀವಿ ಅಂತ ಹೇಳಿ ನಿಂತು ಬಿಟ್ಟೆಲ್ಲ ತಂಡಿ ಒಂದು ಹತ್ತಿತ್ತೇವ ಭಯಂಕರ ಸ್ವಲ್ಪ ಚಾ ತಂಬೋಗ ಪ್ರೇಮೇ ತಡವಾ ತಗೊಂಬರ್ತೀನಂತೆ ಮತ್ತೆ ಹೋಗಿದ್ದಾರೋ ನಾನು ಏನ್ ಬಾಳು ತಳಿದಂತೆ ಮರ್ತೋದೆ ಅಡಿ ಬಂದೆ ಮತ್ತೇನ್ಲೇ ಪ್ರೇಮಿ ನಿನ್ನ ಗಂಡ ಎಲ್ಲ ಹೋಗ್ಯಾನೆ ಅವ್ರೆ ಹೊಲಕ್ಕೆ ಹೋಗಿ ಬಂದ್ರ ಹೊಲಕ್ಕೆ ಹೋಗಿ ಬಂದ ಮನ್ಯಾಗ ಕುಂತಾರ ಚಾ ಅದು ಮಾಡ್ಕೊಟ್ಟಿ ನಿನ್ನ ಗಂಡಗ ಏನ್ ಹಂಗ ಬಂದಿಯ ಓಡಿ ಚಾ ಎಲ್ಲ ಮಾಡಿಕೊಟ್ಟ ಮತ್ತೆ ಈ ಕಡೆ ಬಂದಿದ್ ನಾನು ಹಂಗ ಬಂದಿದ್ರೆ ಬಿಡ್ತಿದ್ದೆ ನನ್ನ ಗಂಡ ನನಗೆ ಅಲ್ಲೇ ಹರಿದು ಉಂಡು ಬಿಡ್ತಿದ್ದ ಮತ್ತೆ ದುಡ್ದು ಬಂದು ಸುಸ್ತಾಗಿರ್ತಾರ ಮತ್ತೆ ಅವ್ರಿಗೆ ಅಷ್ಟು ಮಾಡ್ಕೊಳ್ಳ ಹೆಂಗ್ ಮತ್ತೆ ಗೊತ್ತೈತ್ರವ್ವ ಅದಕ್ಕೆ ಮಾಡಿಕೊಟ್ಟು ಇಟ್ಟು ಬಂದೆ ಮತ್ತೆ ನೀನು ಎಲ್ಲಾರ ಒಂಟೇರಿ ಕೆಲ್ಸಕ್ಕೆ ಏನು ಮನ್ಯಾಗ ಇರ್ತೀಯ ಅಯ್ಯ ಬೇ ನೀವು ಯಾಕೆ ಕೇಳತ್ತಿಲ್ಲ ಆಕಿ 3 ಹೊತ್ತು ಮಂದಿ ಚಡ ಹಾಕೊಳ್ಳಿಲ್ಲ ಅಂದ್ರೆ ಸಮಾಧಾನ ಆಗಿಲ್ಲ ಆಕಿ ಕೆಲಸ ಹೋಗ್ತಾಳ ಆಕಿಗೆ ಮೊದ್ಲು ಮನಿ ಅಡ್ಡಾಡ್ಬೇಕು ಯಾರ ಮನ್ಯಾಗ ಏನಾಯ್ತು ಅದೆಲ್ಲ ನೋಡ್ಬೇಕು ಕೆಲ್ಸಕ್ಕೆ ಹೋದ್ರೆ ಅವೆಲ್ಲ ತಪ್ಪು ಬಿಡ್ತೈತಿ ಅದಕ್ಕೆ ಕೆಲ್ಸಕ್ಕೆ ಹೋಗಂಗಿಲ್ಲ ಆಕಿ ಹಂಗಂತೀನಿ ಅಕ್ಕಿ ಕತ್ತ ಯಾಕ್ಲೆ ಕುಸುಮಿ ಸುಳ್ಳು ಯಾಕೆ ಮಾತಾಡ್ತಿಲ್ಲ ನಾ ಯಾವಾಗ ಮಾತಾಡ್ಕೊಳ್ಳಿಲ್ಲ ಇನ್ನೊಬ್ರು ಮಂದಿ ಸಾಡ ಎದಕ್ಕೆ ಸುಳ್ಳು ಮಾತಾಡ್ತಿಲ್ಲಪ್ಪ ಯಾವಾಗ ನೋಡಿದ್ರು ಸುಳ್ಳ ಕೇಳಿಲ್ಲ ನಾನು ಇದ್ದ ಐತದೆ ಹಂಗಂದ್ರೆ ನೀನು ನಾಳೆ ಕೆಲ್ಸಕ್ಕೆ ಹೋಗು ನೋಡೋಣಂತ ನಾನೇ ಕೆಲ್ಸಕ್ಕೆ ಹೋಗ್ಲಿ ನನ್ನ ಗಂಡ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳನವ ನಾನು ಹೋಗಂಗಿಲ್ಲವ ಕೆಲ್ಸಕ್ಕೆ ನಿಜ ಹೇಳಿ ಎದ್ರ ಸಂಬಂಧ ಹೊಂಟಿಲ್ಲ ಅಂತೇಳಿ ಅರೋಗ್ಯ ನಿಜ ಅಲ್ಲೇ ನನ್ನ ಗಂಡ ನನ್ನ ಕೆಲಸ ಕಳಿಸ್ಲಾರ್ದನ ಸಾಕಾತಾನ ಅವನು ಯಾವಾಗಲೂ ನನಗಂತಾನ ನೀ ರಾಣಿ ಅಂತ ಇರ್ಬೇಕ್ಲಿ ನಾನು ಹಿಂಗ್ ದುಡ್ಡು ಸಾಕ್ತಿನ್ಲೆ ಅಂತೇಳಿ ನನ್ನ ಗಂಡನ ಬ್ಯಾಡ ಅಂದ್ಮೇಲೆ ನಾ ಯಾಕೆ ಹೋಗ್ಲಿ ಆಮೇಲೆ ಮತ್ತೆ ಯಾವಾಗ ನೋಡಿ ರೊಕ್ಕ ಇಲ್ಲ ಅಂತ ಇರ್ತಿಯಲ್ಲ ಮತ್ತೆ ಬದ್ಲಿ ಈ ಕೆಲ್ಸಕ್ಕಾರ ಹೋಗ ಅಂತಂದೆ ನಾನು ತಿನ್ನಕ್ ಉಣ್ಣಾಕ ಐತಿ ಆದ್ರೆ ಎಕ್ಸ್ಟ್ರಾ ಖರ್ಚು ಮಾಡಕ್ ರೊಕ್ಕ ಇಲ್ಲ ಅಷ್ಟೇ ಮತ್ತೆ ಅದಕ್ಕೆ ಹೇಳಿದ್ ನಾನು ನೀನು ಹೋಗ ಕೆಲ್ಸಕ್ಕೆ ಅಂತೇಳಿ ನೋಡ್ವಾ ತಿನ್ನ ಕಮ್ಮಿ ಇಲ್ಲ ಉಣ್ಣ ಕಮ್ಮಿ ಇಲ್ಲ ಸುಮ್ನೆ ಯಾಕೆ ಎಕ್ಸ್ಟ್ರಾ ದುಡಿಬೇಕು ಅಯ್ಯ ಮುಂದೆ ಮತ್ತೆ ನಿನ್ ಮಕ್ಕಳಿಗೆಲ್ಲ ಬೇಡ ಇದ್ದಿದ್ರೊಳಗ ಜೀವನ ನಡೆಸೋರು ನೋಡ್ವಾ ನಾವ ಅದ ಬೇಕು ಇದ ಬೇಕನ್ನೋ ಆಸೆ ಇಲ್ಲ ಮಕ್ಕಳಿಗೆ ಅವ್ರ ಮುಂದೆ ದೊಡ್ಡವರಾಗಿ ಮಾಡ್ಕೊಂತರ್ಬೇಕಂದ್ರೆ ನಾನಂತೂ ಹೋಗಲ್ಲ ನನ್ನ ಗಂಡ ದುಡಿದ ರೊಕ್ಕ ಒಳಗ ಹೊಟ್ಟೆ ತುಂಬ ತಿಂತೀವಿ ಮಲಗ್ತೀವಿ ಬೇಕಾದಾಗ ಅರ್ಬಿ ತಗೊಂತೀವಿ ಸಾಕು ನನಗಷ್ಟೇ ಶುದ್ಧ ತಗೋ ಬಾಳೆ ಅಲ್ಲೇ ಮತ್ತೆ ನಿನ್ನ ಮಕ್ಕಳ ಮದ್ವೆ ಹೆಂಗ್ ಮಾಡ್ತಿ ರೊಕ್ಕ ಇಲ್ಲ ಅಂತಂದ್ರೆ ಸಾಲ ಮಾಡಿ ಮದ್ವೆ ಮಾಡಿದ್ರ ಅಥವಾ ಅದಕ್ಕೆ ಯಾಕೆ ಅಷ್ಟು ಟೆನ್ಷನ್ ತಗೋಬೇಕು ಆಲೇ ಹಡ್ಬಿಟ್ಟಿ ಸಾಲ ಮಾಡಿದ್ರೆ ಮತ್ತೆ ಸಾಲ ತೀರ್ಸಕ್ ರೊಕ್ಕ ಬೇಕಾ ಅವಾಗ ಏನ್ ಮಾಡ್ತೀರಿ ಅದ್ರ ಬದಲು ಈಗ ದುಡ್ದು ಇಟ್ಕೋಬೇಕ ಈಗ ವಯಸ್ಸಿದ್ದಾಗ ದುಡ್ದು ಇಟ್ಕೊಂಡ್ರೆ ಮುಂದೆ ಮುಪ್ಪಾದ ಕಾಲಕ್ಕೆ ಆಸರ ಆಗ್ತೈತಿ ಈಗ ಮಜಾ ಮಾಡ್ಕೊಂಡ್ ಕುಂತಂದ್ರೆ ಮುಪ್ಪಾದ ಕಾಲಕ್ಕೆ ಯಾರು ಬರಂಗಿಲ್ಲ ನೋಡ ನೀನು ಸ್ವಂತ ಮಕ್ಕಳ ಬರಂಗಿಲ್ಲ ನೋಡಕ್ ನಿನಗೆ ರೊಕ್ಕ ಇಲ್ಲ ಅಂತಂದ್ರೆ ತಿಳ್ಕೊ ನನ್ನ ಮಕ್ಕಳು ಹಂಗೆಲ್ಲ ಏನು ಮಾಡಂಗಿಲ್ವಾ ನನ್ನ ಮಕ್ಕಳು ನೋಡ್ಕೊಂತಾರ ನನ್ನ ಅಯ್ಯೋ ಪ್ರೇಮಕ್ಕರ ನೀವಿನ್ನೂ ಆ ಭ್ರಮೆ ಒಳಗಿದ್ರೇ ಆ ಭ್ರಮೆನ ಬಿಟ್ಟು ಬಿಡ್ರಿ ಈಗ ನ್ಯೂಸ್ ಪೇಪರ್ ಚಾನಲ್ ಒಳಗ ನೋಡಾತೀರಿ ಇಲ್ಲಿ ನೀವು ರೊಕ್ಕ ಇಲ್ಲಾರ್ದ ತಂದೆ ತಾಯಿ ಹತ್ರ ತಂದೆ ತಾಯಿನ ಅನತ್ರ ಸುಮ್ ಬಿಟ್ಟು ಬರತ್ತಾರ ಮಕ್ಕಳು ಸಾಕಾಗ್ಲಾರ್ದಕ್ಕೆ ನಮಗೆ ನೋಡ್ಕೊಳಕ್ ಆಗತ್ತಿಲ್ಲ ಮತ್ತು ಅವ್ರಿಗೆಲ್ಲಿ ನೋಡ್ಬೇಕು ನಾವು ಅಂತೇಳಿ ನಮಗೆ ನೋಡ್ಕೊಳಕ್ಕೆ ರೊಕ್ಕ ಇಲ್ಲ ಅವ್ರಿಗೆಲ್ಲಿ ರೊಕ್ಕ ತಂದು ಹಾಕೋಣ ಅಂತೇಳಿ ಈಗ ದುಡ್ದು ಇಟ್ಕೊಂಡ್ರ ನೀವು ಮುಪ್ಪಾದ ಕಾಲಕ್ಕೆ ಆಸರಾಗ್ತೈತಿ ನೀವು ಮಕ್ಕಳು ನೋಡ್ತಾರ ನನ್ನ ಮಕ್ಕಳ ಮ್ಯಾಗ ಭರೋಸೆ ಮ್ಯಾಗ ಇಟ್ಕೊತೀನಿ ನಾನು ಅಂತಂದ್ರೆ ಬಿಟ್ಟ ಬಿಡ್ರಿ ಅದು ನೀವು ಸತ್ರೂ ಆಗಂಗಿಲ್ಲ ಅದು ಮಕ್ಕಳು ಯಾವಾಗ ಚೇಂಜ್ ಆಗ್ತಾರೆ ಅಂತ ಹೇಳಕ್ ಬರಂಗಿಲ್ಲ ಆ ಮದ್ವೆ ಆದ್ಮೇಲೆ ಅಂತೂ ಹೇಳಕ್ಕೆ ಆಗಂಗಿಲ್ಲ ಯಾವಾಗ ಚೇಂಜ್ ಆಗ್ತಾರೆ ಅಂತೇಳಿ ಅದಕ್ಕೆ ನೀವು ದುಡ್ದು 4 ಕಾಸು ಇವಾಗ ಇಟ್ಕೋರಿ ಇಲ್ಲ ನಾವು ತಿಂತೀವಿ ಮಲಗ್ತೀವಿ ಅಂತಂದ್ರೆ ಆಗಂಗಿಲ್ರಿ 4 ಕಾಸು ಇರಬೇಕು ಕಷ್ಟ ಅಂತ ಬಂದ್ರೆ ಮತ್ ನೀವೆಲ್ಲರೂ ಒಟ್ಟಿಗೆ ಅದೀರಿ ನೀವೇ ಜಗಳ ಮಾಡ್ಕೊಂಡಿರಿ ಲೇ ಹುಚ್ಚು ಬಾಸ್ಡಿ ಎಲ್ಲಾರು ನನ್ನ ಸೊಸಿಗತಿ ಇರಂಗಿಲ್ಲೇ ಎಲ್ಲದಕ್ಕೂ ಹೊಂದಾಣಿಕೆ ಮಾಡ್ಕೊಂಡು ಎಲ್ಲಾನು ಪ್ರೀತಿ ವಿಶ್ವಾಸ ಅಂತ ನೋಡ್ಕೊಳ್ಳೋದು ನನ್ನ ಸೊಸಿಗೆ ಮಾತ್ರ ಐತಿ ಯಾರು ಸುಸ್ತರ್ಗೂ ಇರಂಗಿಲ್ಲ ಹಿಂಗ ಏನೇ ನೀನು ಬರೋ ಸೊಸೆ ಅಂತಕ್ಕಿತ್ತ ಅಂತ ಏನು ಗ್ಯಾರಂಟಿ ನನ್ನ ಸೊಸೆಗತಿ ಇದ್ಲ ನಿಂದು ಬಾಳೆ ಬಚ್ಚವಾಗ್ತೈತಿ ಆದ್ರೆ ನನ್ನ ಸೊಸೆಗತಿ ಇದ್ದಿಲ್ಲ ಅಂದ್ರೆ ಅವಾಗ ಏನ್ ಮಾಡ್ತಿ ಒಂದ್ ಹೊತ್ತು ಕೂಳ್ ಹಾಕಿಲ್ಲ ಅಂದ್ರೆ ಏನ್ ಮಾಡ್ತಿ ತಗೊಂಡೋಗಿ ಅನಾಥಾಶ್ರಮ ಕತ್ ಹಾಕ್ಬರ್ತಾರ ನೋಡ್ ನಿನ್ನೆ ಇಲ್ಲಾಂದ್ರೆ ಸೀದಾ ತಿಪ್ಪಿ ಗುಂಡಿಗೆ ಹೋಯ್ತು ನಿನ್ನೆ ನೀ ಹಿಂಗ ಮಾಡ್ಕೊಂಡು ಹೋದೆ ಅಂದ್ರೆ ಯಾಕಲ್ಲ ತಕ್ಕ ನನಗೆ ತಿಪ್ಪಿ ಗುಂಡಿಗೆ ಹೋಗ್ತಾರೆ ಅಂತ ಪರಿಸ್ಥಿತಿ ಬರೋಂಗ್ ನಾನು ಏನು ಮಾಡ್ಕೊಂಡಂಗಿಲ್ಲ ಬಿಡವಾ ತಿಪ್ಪಿ ಗುಂಡಿಗೆ ಹೋಗಂಗ ಮತ್ತೆ ಅವ್ರಷ್ಟು ಬುದ್ಧಿ ಹೇಳಾರ್ದಾರ ತಿಳ್ಕೊ ಮತ್ತೆ ಏನು ಹೇಳಾರ್ದನ್ನ ನೀವ್ ಹೆಂಗ್ ಹನ್ನೋದ್ರಿ ಹಂಗೆ ಯಾಕದರಿ ಅಂತ ಮಾತಾಡೋದು ಬಿಡೋದು ಪ್ರಶ್ನೆ ಮಾಡೋದನ್ನ ಸರಿ ತಗೋರವ ನನ್ನ ತಪ್ಪಾತ ಇರ್ಲಿ ಬಿಡು ನನ್ನ ಗಂಡ ದುಡಿದ್ರೊಳಗ ಸ್ವಲ್ಪ ಎತ್ತೆತ್ತಿ ಇಡ್ತೀನಿ ಅಂತ ಅದ್ರೊಳಗ ಅದನ್ನ ಕಲಿ ಮೊದ್ಲೆ ಅಣ್ಣಾರ ನೀವು ಕರೆಕ್ಟ್ ಹೇಳಿದ್ ತಗೋರಿ ನಂದ ತಪ್ಪಾತ ಸರಿ ತಗೋಬೇ ನೀ ಹೇಳ್ದಂಗ ಮಾಡ್ತೀನಂತೆ ಈಗ ತಿಳ್ಕೊಂಡೆಲ್ಲ ಸಾಕು ಬಿಡು ಅಷ್ಟೇ ಅದ ಒಣ ತಿಂಡಿ ಬಿಡ ನಿಂದೆ ನಾನು ಯಾಕೆ ದುಡಿಲಿ ನಾನು ಯಾಕೆ ಮಾಡ್ಲಿ ಅನ್ನೋದು ಬಿಡು ನಾವು ದುಡಿತೀವಿ ನಾವು ಇರ್ತೀವಿ ಅನ್ನೋದು ಕಲಿ ಮೊದ್ಲು ನಾನು ಅನ್ನೋದಕ್ಕಿಂತ ನಾವು ಅನ್ನೋದು ಕಲಿ ಬೇ ಸರಿ ತಗೋ ಯವ್ವ ಇವ್ರು ದೊಡ್ಡವ್ರು ನಡ್ಕೊ ಕುಂತು ಬಿಟ್ರೆ ಮುಗುದೋತ್ ನೋಡು ಅದು ಎಷ್ಟರ ವಟ 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 ಅಂತಾರೆ ಎಷ್ಟರ ಮಾತಾಡ್ತಾರೆ ಯವ್ವ ತಲೆ ಚಿಟ್ ಹಿಡ್ದೋಗ್ತೈತೆ ನೋಡಿ ಇವ್ರು ಮಾತು ಕೇಳೋಷ್ಟಿಗೆ ಇರ್ಲಿ ಬಿಡ್ಲಿ ದೊಡ್ಡವ್ರು ಏನೋ ಒಳ್ಳೇದಕ್ಕೆ ಮಾತಾಡ್ತಿರ್ತಾರೆ ಹಂಗ್ಯಾಕೆ ಮಾತಾಡ್ತೀನಿ ಅವ್ರ ಜೊತೆ ನೀನು ಹೋಗ್ಬೇಕು ತಗೋ ನೀನು ದೊಡ್ಡ ಮುದುಕಿ ಆಗ್ಬಿಟ್ಟಿ ಅಲ್ಲೆಲ್ಲ ಒಳ್ಳೇದನ್ನ ಹೇಳಿದ್ರೆ ಕೈವಿ ಕಟ್ಟು ಕೇಳ್ಬೇಕಂತ ಅದನ್ನ ಮಾಡ ಮೊದ್ಲು ಯವ್ವ ಅಂಟ ಜೊತೆ ಸೇರಿ ಅಂಟಿ ಜೊತೆ ಆಗ್ಬಿಟ್ಟಿ ಅಲ್ಲ ನೀನು ಎಂತಕ್ಕೆ ಊರ್ನ ಎಂತಕ್ಕೆ ನಿನಗಂತೂ ಆಗಂಗಿಲ್ಲ ಬಿಡ ಇವ್ರು ಮಾತು ಕೇಳಕ್ ಆಗಂಗಿಲ್ವಾ ನನಗ ಇಷ್ಟು ವಟ 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 ಅಂತಾರ ಇವ್ರು ಬೇಡವಾ ನಂಗೆ ಇವ್ರ ಸಂಘದವ ಕುಂದ್ರಕ ಆಗಂಗಿಲ್ಲ ಇದ್ದಿದ್ದು ಇಲ್ಲಾರ್ದು ಎಲ್ಲಾನು ಮಾಡ್ಕೊಂಡು ಕುಂದಿರ್ತಾರ ಏನೇ ಮಾತಾಡಿದ್ರು ಒಳ್ಳೇದ ಮಾತಾಡ್ತಾರ ಏನೇ ಅದ್ ಹಿಂದಿನ ಸಾರಾಂಶನ ಅರ್ಥ ಮಾಡ್ಕೊ ಮೊದ್ಲು ಹ್ಞೂನ್ರಿ ಅಕ್ಕಾರ ಅದನ್ನ ಮಾಡ್ತೀನ್ರಿ ಬೇ ಅಮ್ಮ ನಂಗೆ ಕುಂತ ಸಾಕತ್ವಾ ನಾ ಹೋಗ್ತೀನಿ ನೋಡೆ ಇರ್ಲಿ ಕುಂದ್ರೆ ಬೇ ಇನ್ನೊಂದು ಸ್ವಲ್ಪ ಇಲ್ವಾ ನಂಗೆ ಆಗತ್ತಿಲ್ಲ ನಾ ಹೋಗ್ತೇನೆ ನಾ ಹೋಗಿ ಸ್ವಲ್ಪ ಮಕ್ಕೊಂತೀನಿ ನಂಗೆ ಸುಸ್ತಾಗತೈತಿ ಅಯ್ಯೋ ಸುಸ್ತಾಗೈತಾನೆ ಸರಿ ತಗೋ ಬಾ ಹೋಗು ನೀ ಹೋಗಿ ಮಕ್ಕೋ ಹೋಗ ನಾ ಹೋಗಿ ಮಕ್ಕೊಂತೀನಿ ಏನ ತಿಂತೇನೆ ಏನ ತಿನ್ನಕ್ ಮಾಡ್ಕೊಂಡ್ ಬರ್ಬೇಕೇನೆ ನಂಗೆ ಏನು ಬೇಡ ತಿನ್ನಾಕ ನಂಗೆ ಬೇಕಾದ ನಾ ಹೇಳ್ತೀನಂತೆ ನಾ ಮೊದ್ಲು ಮಕ್ಕೋಬೇಕೀಗ ನಂಗೆ
ಮೂರವ ಸರಿ ಹೋಗ ಮಕ್ಕ ಹೋಗವಾ ನೀನು ತ್ರಿವೇಣಿ ಕರ್ಕೊಂಡು ಹೋಗ್ರಿ ವಾಕಿಗೆ ಪಾಪ ಸುಸ್ತಾಗತ್ತಂತೆ ಸರಿ ತಗೋಬೇ ಬಾರ ಸ್ನೇಹಿ ಬಾ ಹೋಗೋಣ ನಾನು ಬಂದೆ ತಡಿಲೆ ನನ್ನ ಬಿಟ್ಟು ಹೋಗ್ತಿಯಲ್ಲ ತಗೋರಿ ಇಲ್ಲೇ ಕುಡ್ರಿ ಚಾ ಐದು ಎಕ್ಕ ನಮ್ಗೆ ಅಷ್ಟು ತಗೊಂಬಂದಿಲ್ಲ ನೀವು ತಗೊಂಬೋಗ ಬೇಡವಾ ಆಗಲ್ಲ ಕುಡ್ದೇನೆ ನಾನು ಮತ್ತೆ ಪದೇ ಪದೇ ಕುಡಿಯಕ್ಕೆ ಆಗಲ್ಲ ನಂಗೆ ಹೌದೇನ ಇವೇನು ಅತ್ತಂಗೆ ಯಾರು ಹೋಗ್ಬಿಟ್ರನ ಬೆಡ್ರೂಮಿಗೆ ನಿನ್ ಮಗಳ ಸ್ನೇಹಿಗೆ ಕುಂತು ಸಾಕಾತಂತ ಆಕೆ ಮಕ್ಕೊಂತೀನಿ ಹೋಗ್ತೀನಿ ಅಂತಂದ್ಲ ಅದಕ್ಕೆ ತ್ರಿವೇಣಿ ಕರ್ಕೊಂಡು ಹೋದ್ಲಕ್ಕಿನ್ನ ಸೀಮಯ್ಯ ಅಲ್ಲ ಜಾಸ್ತಿ ಹೊತ್ತು ಕುಂತ ನಡ ಅದ್ ನೋಸ್ತಾವ ಅದಕ್ಕೆ ತ್ರಾಸ ಆಗತ್ತಿತ್ತೇನೆ ನಾ ಹೋಗ್ತೀನಿ ಅಂತಂದ್ಲ ಹೌದೇನ್ರಿ ಇರ್ಲಿ ಬಿಡ್ರಿ ಹೋಗಿ ಮಕ್ಕೊಳ್ಳಿ ಸ್ವಲ್ಪ ಹೊತ್ತು ಮತ್ತೆ ಮೊದ್ಲ ಹಸಿ ಮೈ ಜಾಸ್ತಿ ಹೊತ್ತು ಕುಂತ್ರ ಮತ್ತೆ ನಡ ಓಡ್ತಾ ಇರ್ತಾವ ಸ್ವಲ್ಪ ಮಕ್ಕೊಂಡು ರೆಸ್ಟ್ ಮಾಡಿದ್ರೆ ಸಮಾಧಾನ ಆಗ್ತೈತಿ ಅದಕ್ಕೆ ಹೋಗ ಅಂದಿದ್ದ ರೀ ನಾವ ಹೋಗೋಣ ಅಲ್ಲಿ ಸ್ವಾಮೀಜಿಗಳ ಕೇಳ್ಕೊಂಡ್ ಬರಾಕ ಈಗ ಹೋಗೋಣ. ಹಾ ಈಗ ಹೋಗಿ ಕೇಳ್ಕೊಂಡ್ ಬಂದ್ವಿ ಅಂದ್ರೆ ಎಲ್ಲ ಕೆಲಸಗಳು ಪಟ ಆಗ್ತಾವ ಅದಕ್ಕೆ ಹೌದಾ ನಡಿ ಹಂಗಾದ್ರೆ ಹೋಗೋಣ ಅಂತ ಹಂಗ ಅಡ್ಲಕೊಂಡ್ ಬರ್ದಂಗೂ ಆಗ್ತೈತಿ. ಹಾ ನಡ್ರಿ ಹೋಗಿ ಬರೋಣ ಅಂತ ಜೈ ನಾವ ಸ್ವಲ್ಪ ಅಲ್ಲಿ ಹೋಗಿ ಬರ್ತೀವಿ ತಗೋರವ ಏನೇ ಸರಿ ತಗೋರಿ ಅತ್ತೆಯವರ ಆದ್ರೆ ಹುಷಾರಾಗಿ ಹೋಗಿ ಬರ್ರಿ ಇಬ್ರು ಮೊದ್ಲ ಮಳಿ ಒಂದ್ ಸರಿ ತಗೋ ಈಗ ನಿಂತಿರ್ಬೇಕು ಹೋಗಿ ಬರ್ತೀವಂತ ನಾವ ನಡ್ರಿ ನಾನು ಅಲ್ಲೇ ಬರ್ತೀನಿ ಅಂತ ನನಗೊಂದ್ ಸ್ವಲ್ಪ ಕೆಲಸ ಐತಿ ನೀವು ಅಲ್ಲಿ ಹೋಗ್ರಿ ನಾ ಬೇರೆ ಕಡೆ ಹೋಗ್ತೀವಂತ. ನಿನಗೇನ್ ಕೆಲಸ ಅಲ್ಲ ಈಗ ಪೇಂಟ್ ಹಚ್ಚೋರ್ಗದ್ ಹೇಳೋಗ್ ಬೇಡನೆ. ಹೌದಲ್ಲ ನಡಿ ಹೋಗೋಣ ಅಂತ ನಡಿ. ಸರಿ ತಗೋ ನಾ ಪೇಂಟ್ ಹಚ್ಚೋರ್ಗದ್ ಹೇಳ್ ಬರ್ತೀನಿ ಅಂತೇನೆ. ಸರಿ ತಗೋರಿ ನೋಡ್ ನನ್ ಮಗಳಿಗೆ ಏನಾರ ಬೇಕಾತಂದ್ರೆ ತಿನ್ನಕ್ ಅದು ಮಾಡ್ಕೊಡೇನೆ. ಅಯ್ಯ ನಮ್ಗೆ ಗೊತ್ತಿಲ್ಲೇನ್ರಿ ಗೊತ್ತೈತಿ ತಗೋ ನನ್ ಮಾಡ್ಕೊಡೋದಲ್ಲ ನೀವು ಹೋಗಿ ಹೋಗ್ರಿ ಕುಂತ್ಕೋರಿ ಜಯಕರ ಆಗಲಿಂತ ನಿಂತ್ಕೊಂಡೆ ಅದರಲ್ಲ ಕುಂತ್ಕೋರಿ ಸ್ವಲ್ಪ ಹೊತ್ತೆ ತಡಿದವ ಆಗಲಿಂತ ಪುರ್ಸತ್ತೆ ಇಲ್ಲ ನಿಂತ ಕಾಲು ಸಾತು ಮನೆ ಸ್ವಚ್ಛ ಯಾವಾಗ ಮಾಡ್ಕೊಂತೀರಿ ಜಯಕ ಮತ್ ನೀವ ನಾಳಿಂತ ಶುರು ನೋಡುವ ಒಂದೊಂದ ಒಮ್ಮಕ್ಳಂತೂ ಆಗಂಗಿಲ್ಲ ನಮ್ಮ ಮನೆ ನೋಡಿ ಎಷ್ಟು ದೊಡ್ಡದೈತಿ ಒಮ್ಮಕ್ಳು ಆಗಂಗಿಲ್ಲ ನಾಳಿಂತ ಸ್ವಲ್ಪ ಸ್ವಚ್ಛ ಮಾಡ್ಕೋಬೇಕು ನೋಡು ಮತ್ ಬಣ್ಣ ಹಚ್ಚಿಸ್ಬೇಕು ಇವ್ ಹಾಸ್ಕಿದೊಂದು ಚಿಂತಿ ನೋಡು ಒಣಗ್ತಾವ ಇಲ್ವ ಅಂತೇಳಿ ಹೋಗುದಲ್ಲ ನಿಮ್ಮ ಮಿತ್ರದಾಗ ಹಾಕ್ಬಿಟ್ರೆ ಒಣಗ್ಬಿಡ್ತಾವು ಒಣಗ್ಬಿಡ್ತಾವು ಒಂದ್ 2-3 ದಿನ ಬೇಕಿಗೆ ಅವಕ್ಕೆ ಒಣಗಾಕ್ಬೇಕಂದ್ರೆ ಬಿಸಿಲು ಬಂದ್ರೆ ಒಣಗ್ತಾವ ಬಿಸಿಲು ಇಲ್ಲ ಅಂದ್ರೆ ಮತ್ತೆ ಏನ್ ಮಾಡಕ್ ಆಗಂಗಿಲ್ಲ ಹಿಂಗ ಮೋಡ ಹಾಕೊಂಡಿತ್ತಂದ್ರೆ ಅದೇ ದೊಡ್ಡ ಚಿಂತೆ ಇರುತ್ತೆ ನೋಡು ಬಿಸಿಲು ಯಾವಾಗ ಬರ್ತೈತೋ ಅಂತೇಳಿ ಬಿಸಿಲು ಬಂದ್ರೆ ಸ್ವಲ್ಪ ಚಲೋ ಆಗ್ತಿತ್ತ ಪಟ ಹಾಸ್ಕಿ ಹೋಗುದಾಕಕ್ ಬರ್ತಿತ್ತು ಈ ಬಾಂಡೆ ಏನ್ಬೇಡ ಆರಾಮ್ ತಿಕ್ಕೋಬಹುದು ಹೌದು ಬಿಸಿಲು ಇರ್ಬೇಕು ನೋಡು ಮೇನಿಗೆ ಬಿಸಿಲು ಇತ್ತಂದ್ರೆ ಎಲ್ಲಾ ಕೆಲಸ ಆಗ್ತಾವ ನೋಡುವ ಅಲ್ಲ ನಮ್ಗ ಈ ಸಲ ಬಿಸಿಲು ಹಂಗ ಐತಿ ವರ್ಷ ಮಳಿನೂ ಹಂಗ ಐತಿ ಬಿಸಿಲಿಗಂತೂ ತಡ್ಕೊಳಕ್ ಆಗಿದ್ದಿಲ್ಲಪ್ಪ ಅಷ್ಟು ಬಿಸಿಲಿತ್ತು ಈ ಸಲ ಮಳಿ ನೋಡಿದ್ರು ಮಳಿನೂ ಹಂಗ ಐತಿ ಏನ್ ಹೇಳ್ತಿ ಬಿಡ ವಾತಾವರಣ ಎಲ್ಲ ತಪ್ಪ ಬಿಟ್ಟೈತಿ ಯಾವಾಗ ಏನ್ ಹೆಂಗಿದೆ ಅಂತ ಹೇಳಕ ಬರತ್ತಿಲ್ಲ ನೋಡಿ ಚಲೋ ಎಷ್ಟು ಬಿಸಿಲಿತ್ತು ಅಪ್ಪ ಹೇಳಕ್ ಆಗಂಗಿಲ್ಲ ಅಷ್ಟು ಬಿಸಿಲಿತ್ತು ಮಳಿನೂ ಹಂಗ ಐತಿ ಬಿಸಿಲು ಮಳಿಗೆ ಏನು ಕಮ್ಮಿ ಇಲ್ಲ ನೋಡಿ ಈ ವರ್ಷ ಹಂಗ ಅವೆಲ್ಲ ಮತ್ತಲ್ಲೇ ಕರ್ಚಿಕಾಯಿ ಚಕ್ಲಿ ಮಾರಕ್ ಕರಿತೀನಿ ಬರ್ತೀರಿ ಮತ್ತೆ ಎಲ್ಲರೂ ನಮ್ ಕುಸುಮಿ ಮತ್ತೆ ಲತಾ ಬರ್ತಾರ ಪ್ರೇಮಿ ನೀನೇ ಮತ್ತೆ ಲತಾ ನೀವ್ ಬರ್ತೀರಿಲ್ಲ ಬರ್ತೀನಿ ತಗೋ ಜಯಕ್ಕ ಚಿಂತೆ ಮಾಡ್ಬೇಡ ನಾನು ಬರ್ತೀನಿ ತಗೋ ಜಯಕ್ಕ ಚಿಂತೆ ಮಾಡ್ಬೇಡ ಸರಿ ತಗೋರವ ಪುಣ್ಯ ಬರ್ಲಿ ನಿಮ್ಗೆ ಅಲ್ಲ ಸೀರೆ ಇಷ್ಟು ಜನ ತೆಗೆದ್ಬಿಟ್ಟು ಏನೋ ಸ್ವಲ್ಪ ಉಟ್ಕೊಂಡಿದ್ರೆ ಆಗ್ತಿತ್ತು ಎಷ್ಟು ಚಂದ ಕಾಣತಿದ್ದಿ ಯವ್ವ ಬಿಡ ಯವ್ವ ಅಕ್ಕ ನಂಗೆ ಸಾಕಾಗ್ಬಿಟ್ಟಿತ್ತು ಆ ಸೀರೆ ಒಳಗ ಆ ಉಟ್ಕೊಂಡ್ ಕುಂದ್ರು ಅಷ್ಟು ಸುಸ್ತಾಗ್ಬಿಡ್ತು ನನಗೆ ಯಪ್ಪ ಯಾವಾಗ ಅರ್ಬಿ ತೆಗ್ದೇನೋ ಯಾವಾಗ ಜಡಿ ತೆಗ್ದೇನೋ ಯಾವಾಗ ನಾನು 2 ಜಡಿ ಹಾಕೊಂಡು ಕುಂತಿನೋ ಅನ್ಸ್ಬಿಟ್ಟಿತ್ತು ನನಗೆ ಅದಲ್ಲೇ ನೋಡಿ ಎಷ್ಟು ಚಂದ ಕಾಣತಿ ಮತ್ತೆ ವಾಪಸ್ ಇದ್ದ ಗೆಟಪ್ಗೆ ಬಂದಿವ ಇದ್ರೊಳಗ ನಂಗೆ ಆರಾಮ್ ಇರ್ತೀನಿ ನಾನು ರಿಲ್ಯಾಕ್ಸ್ ಇರುತ್ತೆ ಬಾಡಿ ಅಷ್ಟು ರೆಡಿ ಯಾರು ಆಗ್ತಾರೇವ ಸೀರೆ ಅಂತ ಜ್ಯುವೆಲ್ರೀಸ್ ಅಂತ ಜಡಿ ಅಂತೂ ಏನೇನೋ ಹಾಕಿ ಕಟ್ಟು ಬಿಟ್ಟಿದ್ಲು ನಮ್ಮ ಅಕ್ಕ ಫ್ಯಾಷನ್ ಜಡಿವಾದ ಈ ಫ್ಯಾಷನ್ ಜಡಿ ಎಲ್ಲ ಹಾಕೋಕ್ ಆಗಂಗಿಲ್ವಾ 2 ಜೊತೆ ತಗೋಕೊಂಡ್ ಬಿಟ್ರೆ ಆರಾಮ್ಸ್ ಇರ್ತೀನಿ ನಾನು ಇನ್ನೂ ಸ್ವಲ್ಪ ದಿನ ಅಷ್ಟೇ ತಗೋ ಮತ್ತೆ 2 ಜೊತೆ ತೆಗಿಬೇಕಾಗ್ತೈತಿ ನೀನು ತೆಗಿಯಂಗಿಲ್ವಾ ಏನಾದ್ರು ನನ್ನ ಜುಟ್ಟು ಮಾತ್ರ ತೆಗಿಯಂಗಿಲ್ಲ ನಾನು ಮಕ್ಕೊಂತಿದ್ರೆ ಮಕ್ಕೋ ಸ್ವಲ್ಪ ಹೊತ್ತು ಇಲ್ಲ ಆಮೇಲೆ ಮಕ್ಕೊಂತೀನಿ ಸ್ವಲ್ಪ ಹೊತ್ತು ಕುಂದಿರ್ತೇನೆ ಸರಿ ತಗೋ ಇಲ್ಲೇ ಕುಂದ್ರಂಬ ಸೋಮವಾರ ಆಯ್ತಲ್ಲ ಈ ಸೂರಜ್ ಯಾಕೆ ವಿಡಿಯೋ ಕಾಲ್ ಮಾಡತಾನೆ ಪಿಕ್ ಮಾಡಿ ಏನಂತ ಕೇಳು ಹಿಂಗ ಆಗದೈತಿ ಪಿಕ್ ಮಾಡಕ್ ಇಷ್ಟೊತ್ತು ಮಾಡ್ತಾರ ನೋಡಿ ಇವ್ರು. ಏನಪ್ಪ ವಿಡಿಯೋ ಕಾಲ್ ಮಾಡ್ಬಿಟ್ಟಿ ಸೂರಜಪ್ಪ ಅಲ್ಲಲ್ಲ ರಾಮರು ಅದಾನೆ ಏನವ್ವ ನೀವು ಹೋದ್ಮೇಲೆ ಫೋನ್ ಹಚ್ಚಿಲ್ಲ ಅದಕ್ಕೆ ಎಲ್ಲಿ ಕಳೆದು ಹೋಗ್ಯಾರ ತಡಿ ಅಂತೇಳಿ ಫೋನ್ ಮಾಡಿದ್ವಿ. ಹಾಯ್ ತ್ರಿವೇಣಿ ಏನ ಫೋನ ಮಾಡಿಲ್ಲ ಊರಿಗೆ ಹೋದ್ಮೇಲೆ ಯಾಕೆ ಮರ್ತಾ ಹೋದೆ ನಮಗ ಹಂಗೇನೇನಪ್ಪ ಸ್ವಲ್ಪ ಕೆಲಸ ಇದ್ವಾ ಅದಕ್ಕೆ ಫೋನ್ ಹಚ್ಚೋದು ಮರ್ತ್ಬಿಟ್ಟೆ ನಾನು ಹೌದು ನಿನಗೆ ಹೆಂಗ್ ಗೊತ್ತಾಗ್ತದೆ ನಾ ಇವ್ರ ಮನೆಗೆ ಇರ್ತೀನಿ ಅಂತ ಹೇಳಿ ನೀನ್ ಯಾವಾಗ್ಲೂ ಅವ್ರ ಮನೆಗೆ ಇರ್ತಲ್ಲ ಅದಕ್ಕೆ ಅದಂಗ ಫ್ಲಾಶ್ ಇಟ್ಕೊಂಡು ಅವ್ರ ಮನೆಗೆ ಇರ್ಬೋದು ತಡಿ ಅಂತೇಳಿ ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ರ ಅಂತೇಳಿ ಹಚ್ಚಿದೆ. ನೀ ಹೆಂಗ್ ರಾಮ ಇರ್ತಿಯಲ್ಲ ಹಂಗ ಎಸ್ ಡಾರ್ಲಿಂಗ್. ಹಾಯ್ ಮಾಮಾಸ್ ಹೇಗದಿರಿ ಓ ನಮ್ ಸೊಸಿನೂ ಅದಾಳ ಇಲ್ಲೇ ಆರಾಮದಿವಾ ನೀವ್ ಆರಾಮದಿಲ್ಲ ನಾನು ಆರಾಮದಿಲ್ವಾ ನೀನು ನಾನು ಆರಾಮದೀನಿ ನೀವು ಆರಾಮದಿರಲ್ಲ ಅಷ್ಟೇ ಸಾಕು ಅನ್ಕೊಂಡಿದ್ದೆ ಯಾಕೆ ಇಷ್ಟೊತ್ತಾದ್ರೂ ಫೋನ್ ಮಾತಾಡತ್ತಿಲ್ಲ ಇವರು ಅಂತೇಳಿ ಅಯ್ಯೋ ನಿಮ್ಮ ಅಕ್ಕನ ಫೋನ್ ಮಾಡಂಗಿಲ್ಲ ಅದಕ್ಕೆ ನಾನ ಮಾಡಿದ್ದು ವಿಡಿಯೋ ಕಾಲ್ ಮಾಡ್ಲಿ ಮಾತಾಡೋಣ ಅಂತೇಳಿ. ಅದ್ರಾಗ ಏನು 3 ಹೊತ್ತು ಫೋನ್ ಮಾತಾಡೋ ಕುಂದ್ರದ ಅಂತೇಳಿ ಫೋನ್ ಹಚ್ಚಂಗಿಲ್ಲಪ್ಪ ನಂಗೆ 3 ಹೊತ್ತು ಫೋನ್ ಮಾತಾಡೋ ಕುಂದ್ರಕ ಆಗಂಗಿಲ್ಲ ಬೇಜಾರ್ ಬರ್ತೈತಿ. ಕೇಳಿದೆ ನಿಮ್ಮ ಅಕ್ಕನ ಮಾತು ಮಾತಾಡಂಗಿಲ್ಲ ಅಂತ ಕೀಗೆ ನಮ್ಮ ಅಕ್ಕ ಹಂಗ ಇಪಿ ಜಿಡ್ಡದಾಳೆ ನಾ ಇಂತಕ್ಕೆ ಸುಮ್ಮನೆ ಮತ್ತೇನ್ ಸಮಾಚಾರ ಹೆಂಗದ್ರಿ? ನಾವ್ ಆರಾಮದೀವ್ರಿ ನೀವ್ ಹೆಂಗದಿರಿ? ನಾವು ಆರಾಮದೀವಿ. ಮತ್ತೆ ಯಾವಾಗ ಬರ್ತೀರಿ ಈ ಕಡೆ? ನಾವೇನ್ ಬರಂಗಿಲ್ಲ ಸದ್ಯಕ್ಕೆ ನೀವೇ ಇಲ್ಲಿ ಬರೋದಾಗ್ತದೆ ತಗೋ. ಹೌದಾ ಯಾಕ? ತ್ರಿವೇಣಿ ಅವ್ರ ಮನೆಯಾಗ ಏನೋ ಸ್ವಲ್ಪ ಫಂಕ್ಷನ್ ಆಗುತ್ತಲ್ಲ ಅವಾಗ ಎಲ್ಲರೂ ನಮ್ಗೆ ಇನ್ವೈಟ್ ಮಾಡ್ತಾರಲ್ಲ. ಫಂಕ್ಷನ್? ಏನ್ ಫಂಕ್ಷನ್ ತ್ರಿವೇಣಿ ನನಗ ಹೇಳಿಲ್ಲ. ಲೇ ನಾ ಎತ್ತಕ್ಕೆ ಇವ್ರಿಗೆ ಯಾಕೆ ಹೇಳಿದಿಲ್ಲ ಇವ್ರಿಗೆ ಹೆಂಗ್ ಹೇಳೋನಲ್ಲ ಅಯ್ಯ ಅದಕ್ಕೆ ಏನಾಗ್ತಿದ್ಲೆ ನೀನು ಯಾಕೆ ಕಾಲದೊಳಗದ ಏನೋ ಹಳೆ ಕಾಲದಕ್ಕೆ ನೀನು ಅನ್ನ ಹಚ್ಕೊಳಕ್ಕೆ
ಹೇಳ ತ್ರಿವೇಣಿ ಏನ್ ಅದ ನಮ್ಮ ತಂಗಿದ ಹಾಫ್ ಸ್ಯಾರಿ ಫಂಕ್ಷನ್ ಅದ ಅದಕ್ಕೆ ಇನ್ನೊಂದ್ ಸ್ವಲ್ಪ ಜನಕ್ಕೆ ಬಿಟ್ಟು ಎಲ್ಲರೂ ಇನ್ವೈಟ್ ಮಾಡ್ಬೇಕಂತ ಮಾಡಿದ್ದೆ. ಹಾಫ್ ಸಾರಿ ಫಂಕ್ಷನ್ ಹಂಗಂದ್ರ ಹುಚ್ಚರ್ ಸಂತಿ ಅವ್ರ ತಂಗಿ ಮೆಚೂರ್ಡ್ ಆಗ್ಯಾಳ, ಆಕಿ ಹೇಳಾಕ ನಾಚ್ಕೊಳತಾಳ. ಅದಕ್ಕೆ ಯಾಕೆ ನಾಚ್ಕೊಂತೀಯ? ಈಗೆಲ್ಲ ಕಾಮನ್ ಅದ, ಅದಕ್ಕೆ ನಾಚ್ಕೊಳ್ಳುವಂಥದ್ದು ಏನಿಲ್ಲ. ಎವ್ರಿಥಿಂಗ್ ಇಸ್ ಕಾಮನ್ ನಾವು. ಹೌದು, ಆದ್ರೆ ಒಂದ್ ಹುಡುಗನ್ ಮುಂದೆ ಹೇಳಕ್ ನಾಚಿಕೆ ಆಗ್ತಿತ್ತಲ್ಲ, ಫಸ್ಟ್ ಟೈಮ್ ಅಲ್ಲ ಮಾತಾಡೋದು, ಅದಕ್ಕೆ. ಹಂಗೇನು ಅನ್ಕೋಬೇಡ, ಅದೆಲ್ಲ ಕಾಮನ್ ನಡೀತೈತಿ. ಎಂದು ತಗೊಂಡ್ರಿ ಕಾರ್ಯ ಯಾವಾಗ ಫಂಕ್ಷನ್ ಮತ್ ನಮ್ ಕರೀತಿಲ್ವಾ ತ್ರಿವೇಣಿ? ಇನ್ನೂ ಡೇಟ್ ಫಿಕ್ಸ್ ಮಾಡಿಲ್ಲ, ಡೇಟ್ ಫಿಕ್ಸ್ ಮಾಡಿದ್ಮ್ಯಾಗ ಹೇಳ್ತೀನಂತ. ನೀವ್ ಅಷ್ಟ ಅಲ್ಲ, ನಿಮ್ ಫ್ಯಾಮಿಲಿ ಉಷ್ಟ್ರು ಬರ್ಬೇಕು. ಸೂರಜ್ ಅವ್ರ ಮಮ್ಮಿ ಪಪ್ಪ ಮತ್ತೆ ಪ್ರೇಮ ಪ್ರೀತಿ ಮತ್ತೆ ರಾಮ್ ಮಮ್ಮಿ ಪಪ್ಪ ರಾಮು ಎಲ್ಲಾರು ಬರ್ಬೇಕು ಈ ಸತ. ನಾ ಪಪ್ಪ ಮಮ್ಮಿ ಫೋನ್ ಮಾಡ್ತಾರ ನಿಮಗ, ಅವಾಗ ಹೇಳ್ತಾರಂತ ಅಂಕಲ್ ಆಂಟಿಗೆ. ಓ ಹಂಗಂದ್ರೆ ಈ ಸಲ ಫುಲ್ ಫ್ಯಾಮಿಲಿ ಹೋಗೋದೆ. ಚಲೋ ಆತ್ ಬಿಡು. ಹೆಂಗಿದ್ರು ಅವ್ರು ಬರ್ತೀನಿ ಅನ್ನತಿದ್ರ, ಒಂದ್ ಒಳ್ಳೆ ಇದು ಸಿಕ್ತಗೋ ಸಿಚುವೇಶನ್ ಬರಾಕ್. ಹಂಗಂತ್ರ ಬರ್ತಿದ್ದಿಲ್ಲ ಅವ್ರೆ, ಮತ್ತೆ ಏನಾರ ಒಂದ್ ಕಾರ್ಯ ಇದ್ರನ ಬರ್ತಿದ್ರ. ಮತ್ತೆ ಇದೊಂದು ಕಾರ್ಯ ಬಂತಲ್ಲ, ಇದಕ್ಕೆ ಎಲ್ಲಾರು ಕರೀದ್ರ ಆತಂದ ಸುಮ್ಮನೆ. ಆಮೇಲೆ ಕಾರ್ಯ ಫಿಕ್ಸ್ ಡೇಟ್ ಫಿಕ್ಸ್ ಆದ್ಮೇಲೆ ಮಮ್ಮಿ ಪಪ್ಪ ಫೋನ್ ಮಾಡ್ತಾರ ನಿಮಗ, ನೀವು ಅಂಕಲ್ ಆಂಟಿ ಕೊಡ್ರಿ, ಅವ್ರು ಮಾತಾಡ್ತಾರಂತ. ಓಕೆ ಡಿಯರ್. ಸ್ನೇಹ ನಿಂಗ್ ಗಿಫ್ಟ್ ಏನ್ ತೊಗೊಂಬರ್ಬೇಕು? ಗಿಫ್ಟ್ ಏನ್ ಬೇಡ, ನೀವು ಬಂದ್ರೆ ಸಾಕು ನಂಗೆ. ಮಂಗೆ ಯಾಕೆ ಕೇಳಿದ್ರೆ ಸಾಕಿ ಹೇಳ್ತಾನೆ, ನಾವೇ ಏನೋ ತಗೊಂಡ್ರ ಸುಮ್ಮನೆ. ಓ ಹೌದಲ್ಲ. ತ್ರಿವೇಣಿ ಬಾಯಿಲಿ ಸ್ವಲ್ಪ ಕೆಲಸ ಐತಿ. ಹಾ ಬೇ ಬಂದೆ. ಸರಿ ತಗೋರಿ, ನೀವಿಬ್ರು ಮಾತಾಡ್ಕೋರಿ. ನಮ್ಮ ಮಮ್ಮಿ ಕಡೆ ಸ್ವಲ್ಪ ಕೆಲಸ ಐತಂತೆ. ರಾಮ್ ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ ತಗೋಣ. ಸರಿ ತಗೋ, ನಾನು ಇಡ್ತೀನಿ ಅಂತ ಮತ್ತೆ ಮಾತಾಡೋದೈತಿ. ಓಕೆ ಓಕೆ ಹೋಗಿ ಬಾ, ಆಮೇಲೆ ಫೋನ್ ಮಾಡ್ತೀನಿ. ಸರಿ ತಗೋರವ, ಇಡ್ತೀನಂತೆ. ಯಾವಾಗ ಇಡ್ತಾನೋ ಅಂತ ಕಾಯತ್ತಿ ಗೊತ್ತೈತೆ ನಂಗೆ. ಅಷ್ಟ ಅರ್ಥ ಮಾಡ್ಕೊಂಡಿಲ್ಲ, ಸಾಕು ಬಿಡು. ಅರ್ಥ ಮಾಡ್ಕೋಬೇಕಲ್ವಾ ಮತ್ತೆ. ಸ್ನೇಹ ಬಾಯ್. ಸ್ನೇಹ ಬಾಯ್.